ಹರೇ ಶ್ರೀನಿವಾಸ. ಚಿತ್ತ ಜನಯ್ಯನ ಚಿಂತಿಸು ಮನವೇ, ಚಿತ್ತ ಜನಯ್ಯನ ಚಿಂತಿಸು ಮನವೇ, ಹೊತ್ತು ಕಳೆಯದೆ ಸರ್ವೋತ್ತಮನ ನೆನೆ ಮನವೇ, ಹೊತ್ತು ಕಳೆಯದೆ ಸರ್ವೋತ್ತಮನ ನೆನೆ ಮನವೇ, ಚಿತ್ತ ಜನಯ್ಯನ ಚಿಂತಿಸು ಮನವೇ, ಚಿಂತಿಸು ಮನವೇ, ಚಿಂತಿಸು ಮನವೇ. ಯಾವಾಗ್ಲೂ ಹರಿನಾಮ ಸ್ಮರಣೆ ಮಾಡ್ತಾ ಇದ್ರೆ ಎಲ್ಲ ರೀತಿಯಿಂದನೂ ಒಳ್ಳೇದಾಗತ್ತೆ. ಯಾವ ರೀತಿಯಿಂದ? ಇದಕ್ಕೊಂದು ಚಿಕ್ಕ ನಾನು ವಿಷಯ ಹೇಳಕ್ ಬಂದಿದ್ದೀನಿ. ಇಷ್ಟು ದಿವಸ ವಿಡಿಯೋ ಹಾಕಿಲ್ಲ, ನಿಮ್ಗೆಲ್ಲ ಕೆಲವರಿಗೆ ಗೊತ್ತಾಗಿದೆ, ಕೆಲವರಿಗೆ ಗೊತ್ತಾಗಿಲ್ಲ. ನಮ್ಮ ಮಾವನವರು ಹರಿಪಾದ ಸೇರಿ ಇವತ್ತಿಗೆ 15 ದಿವಸ ಆಯ್ತು. ಯಾವಾಗ್ಲೂ ನಮ್ಮ ಮಾವನವರು ನಾರಾಯಣ, ಗೋವಿಂದ, ಕೃಷ್ಣ ಅಂತ ದೇವರ ಸ್ಮರಣೆ ಮಾಡ್ತಾನೆ ಇದ್ರು. ಸ್ವಲ್ಪ ಇತ್ತೀಚೆಗೆ ಒಂದು 15 ದಿವಸದ ಹಿಂದೆ ಸ್ವಲ್ಪ ಒಂದು ವಾರ ಆಸ್ಪತ್ರೆಗೆ ಸೇರೋ ಸ್ಥಿತಿ ಬಂತು. ಏಕೆಂದ್ರೆ ಆಹಾರ ತಗೊಳ್ತಿರ್ಲಿಲ್ಲ, ಆದ ಕಾರಣ ಆಸ್ಪತ್ರೆಗೆ ಸೇರಿಸಿದ್ವಿ. ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಆಹಾರ ಎಲ್ಲ ಹೋಗಕ್ಕೆ ಶುರು ಆಯ್ತು. ಸರಿ, ಮನೆಗೆ ಕರ್ಕೊಂಡ್ ಬಂದ್ವಿ. ಒಂದ್ 2 ದಿವಸ 3 ದಿವಸ ಸ್ವಲ್ಪ ಆಹಾರ ಬಿಡ್ತು. ಆಮೇಲೆ ಬರೀ ಲಿಕ್ವಿಡ್ ಆಯ್ತು, ಆ ಲಿಕ್ವಿಡ್ ಬಿಡ್ತು. ಬರೀ ಯಾವಾಗ್ಲೂ ಒಂದು ಸ್ತೋತ್ರ ಸಂಗ್ರಹ ಅಂತ ಒಂದು ಪುಸ್ತಕ, ಉಮಾಸ್ತುತಿ ಯಾವಾಗ್ಲೂ ಪಕ್ಕದಲ್ಲಿ ಇಟ್ಕೊಂಡು ಯಾವಾಗ್ಲೂ ಹೇಳ್ತಾ ಇರೋರು. ನಾನು ಇದರಿಂದ ಏನ್ ಹೇಳ್ತೀನಿ ಅಂದ್ರೆ, 24 ಗಂಟೆ ಕಾಲ ಹರಿನಾಮ ಸ್ಮರಣೆ ಮಾಡಿದ್ರೆ ಅವ್ರ ಕಾರ್ಯ ಹೇಗಾಗತ್ತೆ, ಅವ್ರು ಇರುವಾಗ್ಲೂ ಒಳ್ಳೇದಾಗತ್ತೆ, ಹರಿಪಾದ ಸೇರಿದ್ರೂ ಒಳ್ಳೇದಾಗತ್ತೆ ಅನ್ನೋದಕ್ಕೆ ನಮ್ಮ ಮಾವನವ್ರ ಕಾರ್ಯನ ತುಂಬಾ ಚೆನ್ನಾಗಿ ಪ್ರಾಮಾಣಿಕವಾಗಿ ನ್ಯಾಯವಾಗಿ ಅವ್ರ ಮಗ ಆದವರು ತುಂಬಾ ಚೆನ್ನಾಗಿ ಕಾರ್ಯ ನೆರವೇರಿಸಿದ್ರು. ಅದಕ್ಕೆ ಒಬ್ರು ಆಚಾರು, ಪ್ರಭಂಜನಾಚಾರ ಅಂತ ಮತ್ತೆ ಪ್ರದ್ಯುಮ್ನಾಚಾರ ಅಂತ, ನಮ್ಮ ಮನೆ ಪಕ್ಕದಲ್ಲೇನೆ ಕೂಡ ಜನಾರ್ದನ ಧಾಮ ಇದೆ. ಎಷ್ಟು ಚೆನ್ನಾಗಿ ಆಚಾರು ಶಾಸ್ತ್ರೋಕ್ತವಾಗಿ ಪಾಲಿಸಿದ್ರು ಗೊತ್ತಾ. ಅವರು ಹೇಳ್ಕೊಟ್ರು, ಮತ್ತೆ ಅವ್ರ ಮಗ ಅವರು ತುಂಬಾ ಚೆನ್ನಾಗಿ ಅದನ್ನ ಶಾಸ್ತ್ರೋಕ್ತವಾಗಿ ನೆರವೇರಿಸಿದ್ರು. ತುಂಬಾ ಪುಣ್ಯ ಮಾಡಿರ್ಬೇಕು. ಯಾಕೆಂದ್ರೆ ಅದು ಶಾಸ್ತ್ರ ರೀತಿಯಿಂದ ಅದನ್ನ ಪರಿಪಾಲಿಸ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇರುತ್ತೆ. ಏನೇ ಒಟ್ನಲ್ಲಿ ಆ ಜೀವಿಗೆ ಒಳ್ಳೇದಾಗಿದೆ ಅಂತ ನಾವು ಅನ್ಕೋತೀವಿ. ಆದ್ರಿಂದ ವಿಡಿಯೋ ಹಾಕಕ್ಕಾಗ್ಲಿಲ್ಲ. ಮತ್ತೆ 10 ದಿವಸ ಸೂತ್ಕದ ಬಗ್ಗೆ ಒಂಚೂರು ಹೇಳ್ತೀನಿ. ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೋಬಾರ್ದು. ಆಚರಣೆ ನಡ್ಕೊಂಡ್ ಬರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ. ನಾವು ಕೃಷ್ಣ ನಮಗೆ ಎಷ್ಟು ಸಹಾಯ ಮಾಡ್ದ ಗೊತ್ತಾ. ನಮ್ಮನೆ ಪಕ್ಕದಲ್ಲೇನೆ ಕೂಡ ಜನಾರ್ದನ ಧಾಮ ಇದೆ. ನಮ್ಮ ಪೇಜಾವರ ಸ್ವಾಮಿಗಳು ಮಾಡಿರೋದು. ಎಲ್ರಿಗೂ ಮೈಲ್ಗೆ ಇರೋರ್ಗೆ ಒಂದ್ ಲೋಟ ನೀರ್ ಕೊಡೋದು ತುಂಬಾ ಕಷ್ಟ, ಯಾರು ಕೊಡಲ್ಲ. ಆದ್ರೆ ಕೊಟ್ರೆ ಎಷ್ಟು ಪುಣ್ಯ ಅಂತ ಎಣಿಕೆ ಇಲ್ಲ, ಅಷ್ಟು ಪುಣ್ಯ. ಸೂತ್ಕ ಇರೋರ್ಗೆ ನಾವು ಅವ್ರಿಗೆ ಏನ್ ಬೇಕೋ ಹಾಲು, ನೀರು, ಕಾಫಿ, ತಿಂಡಿ, ಊಟ ಪ್ರತಿಯೊಂದು ಕೂಡ 10 ದಿವಸ ಅವ್ರಿಗೆ ಕೊಟ್ರೆ ಅದ್ರ ಪುಣ್ಯ ಹೇಗಿದೆ ಅಂದ್ರೆ ಅಷ್ಟು ಪುಣ್ಯ. ಆದ್ರೆ ಈ ಕಲಿಗಾಲ ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡಕ್ಕಾಗಲ್ಲ. ಆದ್ರೂ ಕೃಷ್ಣ ನಮ್ಗೆ ಪಕ್ಕದಲ್ಲೇ ಜನಾರ್ದನ ಧಾಮದಲ್ಲಿ ಬೆಳಗ್ಗೆ ಊಟ ಮತ್ತೆ ರಾತ್ರಿ ಫಲಹಾರ. ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಒಳ್ಳೆ ಫಲಹಾರ ಮಾಡ್ಕೊಡ್ತಾ ಇದ್ರು. ಯಾಕೆಂದ್ರೆ ಇದು ಪುಣ್ಯದ ಕೆಲಸ ಅಂತ. ಸೊಸೆ ಆದವರು ನಾವು ಎಷ್ಟು ಪ್ರಾಮಾಣಿಕವಾಗಿ ನಡ್ಕೋಬೇಕು ನಾವು ನಡ್ಕೊಂಡ್ವಿ. ಮತ್ತೆ ಅವ್ರ ಮಗ ಆದವರು ಶಾಸ್ತ್ರ ರೀತಿಯಿಂದ ಆಚಾರ ಮಾಡಿಸಿದ್ರು, ಪ್ರಭಂಜನಾಚಾರ ಅವರು. ಅದೇ ರೀತಿ ತುಂಬಾ ಚೆನ್ನಾಗಿ ನಡೀತು. ಆ ಜೀವಿಗೆ ಒಳ್ಳೆ ಸದ್ಗತಿ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಇದರಲ್ಲಿ ಒಂದು ಟಿಪ್ಸ್ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, 10 ದಿವಸ ನಾನು ಹೇಳ್ತಾನೆ ಇರ್ತೀನಿ, ಉದ್ದು ಕುಂಕುಮ ಇಟ್ಕೊಳ್ಳಿ, ಹಣೆ ಬಟ್ಟೆ ಇಟ್ಕೋಬಾರ್ದು ಅಂತ. ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಈ 10 ದಿವಸ ಸೂತ್ಕದಲ್ಲಿ ನಾವು ಹಣೆ ಬಟ್ಟೆ ಇಟ್ಕೊಂಡಿದ್ವಿ ಅಂದ್ರೆ ಮನೇಲಿ ಇರುವಾಗಲ್ಲ. ಇವಾಗ ಆಚೆ ನಾವು ಎಲ್ಲ ಊಟಕ್ಕೆ ಹೇಳಿರ್ತಾರೆ, ಹೋಗ್ಬೇಕಾಗಿ ಬರುತ್ತೆ, ಯಾಕೆಂದ್ರೆ ಮೈಲ್ಗೆ ಅಲ್ವಾ. ಆವಾಗ ನಾವು ಬೀದಿಲಿ ಹೋಗ್ಬೇಕಾರೆ ಚೆನ್ನಾಗಿರಲ್ಲ ಬರೀ ಹಣೆ ಅಂತ. ಆವಾಗ ನಾವು ಹಣೆ ಬಟ್ಟೆ ಇಟ್ಕೋತೀವಿ. ಹಣೆ ಬಟ್ಟೆಗೆ ಒಂದು ಚೂರು ಬೆಲೆನೇ ಇಲ್ಲ, ಅದ್ರಲ್ಲಿ ಯಾವ ಲಕ್ಷ್ಮಿ ಸನ್ನಿಧಾನನೂ ಇರಲ್ಲ. ಆದ್ರೆ ನಾವು ಮನೇಲಿ ಎಷ್ಟೋ ಜನ ಮನೇಲಿ ಇರ್ಬೇಕಾರು, ಹೊರಗಡೆ ಹೋಗ್ಬೇಕಾರು ಹಣೆ ಬಟ್ಟೆ ಇಟ್ಕೋತಾರೆ, ಮುತ್ತೈದೆಯರು ಇಟ್ಕೋತಾರೆ. ಆದ್ರೆ ಸರ್ವತಃ ಹಣೆ ಬಟ್ಟೆ ಇಟ್ಕೋಬೇಡಿ. ಇವಾಗ ನೋಡಿ, ಸೂತ್ಕ ಇದೆ ಅಂದ್ರೆ ನಾವು ಬರೀ ಹಣೆಯಲ್ಲಿ ಇರ್ಬೇಕು, ಬರೀ ಹಣೆಯಲ್ಲಿ ಇರ್ಬೇಕು. ನಾವು ಆ ಸೂತ್ಕನ ಎಲ್ಲಾ ಕಡೆ ಮುಟ್ಟಿಸ್ಕೊಳ್ದೆ ಎಷ್ಟು ಬೇಕೋ ಅಷ್ಟು ನಾವು ಇಸ್ಕೊಂಡು ಅದನ್ನ ಸೂತ್ಕನ ನಾವು ಪರಿಪಾಲಿಸಬೇಕು. ನೇಮದಿಂದ ಶಾಸ್ತ್ರ ರೀತಿಯಿಂದ ಪರಿಪಾಲಿಸಬೇಕು. ಎಲ್ಲ ಕಡೆ ಮುಟ್ಕೊಂಡು ಹಾಗೆಲ್ಲ ಮಾಡಬಾರ್ದು. ಆಮೇಲೆ 10 ದಿವಸ ಆದ್ಮೇಲೆ 9ನೇ ದಿನಕ್ಕೆ ಧರ್ಮೋದಕ ಅಂತ ಕೊಡ್ತಾರೆ.
ಧರ್ಮೋದಕದ ಬಗ್ಗೆ ಏನು ಯಾಕೆ ಕೊಡ್ಬೇಕು, ಮತ್ತೆ ಹೆಂಡತಿ ಆದವಳು ಯಾವ ರೀತಿ ಸ್ವಲ್ಪನಾದ್ರೂ ನಡ್ಕೊಳ್ಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ತುಂಬಾ ಜನ ಗಂಡ ಇಲ್ದೇ ಇರೋರು ಮೇಡಮ್ ಹೇಗ್ ನಡ್ಕೋಬೇಕು ಅಂತ ತುಂಬಾ ಜನ ಕೇಳಿದ್ರು, ತುಂಬಾ ವರ್ಷದಿಂದ ಕೇಳಿದ್ರು. ಅದು ಈಗ ವಿಷಯ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಏನು ಅಂತ ಹೇಳ್ತೀನಿ. ಮತ್ತೆ ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೋಬಾರ್ದು, ನನ್ ಬೈಕೋಬಾರ್ದು, ಸರಿನಾ? ಶಾಸ್ತ್ರ ರೀತಿಲಿ ಏನಿದೆ ಅದನ್ನ ಹೇಳ್ತೀನಿ. ನಡ್ಕೊಳ್ಳೋದು ಬಿಡೋದು ನಿಮ್ ಅನುಕೂಲ. ಈಗ ವೈಕುಂಠದಲ್ಲಿ ಏನೇ ನಡೀತು, ಎಂತೆಂತ ಆಚಾರ ಬಂದಿದ್ರು, ಮತ್ತೆ ದ್ವಾದಶ ದಾನ ಅಂತ ಕೊಡ್ತಾರೆ ಎಷ್ಟು. ಆಮೇಲೆ ಗರುಡ ಪುರಾಣದಲ್ಲಿ ದ್ವಾದಶ ಮೂರ್ತಿ ಆರಾಧನಾ ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಆ ರೀತಿಯಲ್ಲೂ ಕೂಡ ಪ್ರಭಂಜನಾಚಾರು ತುಂಬಾ ಚೆನ್ನಾಗಿ ಪಾಪ ಮಾಡಿಸಿದ್ರು. ಮತ್ತೆ ಒಂದ್ ಚೂರ್ ನಾನು ವಿಡಿಯೋ ತೆಗ್ದಿದ್ದೀನಿ. ಮತ್ತೆ ಏನಪ್ಪಾ ಇದೆಲ್ಲ ತೆಗ್ದು ಹಾಕಿದ್ದಾರೆ ಅಂತ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ದಾನಗಳು ಕೊಡಬೇಕು, ಯಥೇಚ್ಛವಾಗಿ ಕೈ ತುಂಬಾ ದಾನ ಕೊಡಬೇಕು, ಒಳ್ಳೊಳ್ಳೆ ಬ್ರಾಹ್ಮಣರನ್ನ ಕರಿಬೇಕು. ಅದರಿಂದ ನಿಮಗೆ ಒಂದ್ ಚೂರ್ ಗೊತ್ತಾಗ್ಲಿ ಅನ್ಬಿಟ್ಟು ನಾನು ಹಾಕಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ವಿಚಾರನ ತಿಳಿಸ್ತೀನಿ. ಹರೇ ಶ್ರೀನಿವಾಸ. ನೋಡಿ ಪಿತೃದೇವತೆಗಳಿಗೆ ನೋಡಿ ಇವಾಗ ಒಳ್ಳೆ ಬ್ರಾಹ್ಮಣರಿಗೆ ಇದೆಲ್ಲನೂ ದಾನ ಕೊಡ್ತಾ ಇದ್ದಾರೆ. ಎಲ್ಲರೂ ಕೈ ಮುಗಿರಿ.
ದಾನಕ್ಕೆ ದಾನಕ್ಕೆ
ಯಾಕೆ ಅವರ ಬಗ್ಗೆ ಒಂದು ಮಾತು ಆಡಬೇಕು ಅಂದರೆ ಶಾಸ್ತ್ರದಲ್ಲಿ ಒಂದು ವಾಕ್ಯ ಇದೆ, ಅನಾಯಾಸೇನ ವರ್ಣಂ ವಿನಾ ದೈನ್ಯೇನ ಜೀವನ ಅಂತ. ಹಾಗೆ ಅವರು ತಮ್ಮ ಜೀವನದುದ್ದಕ್ಕೂ ಆ ಎರಡು ನಿಯಮನ ಪಾಲಿಸಿಕೊಂಡು ಬಂದು ಅದಂತ ಭಗವಂತ ಅವರಿಗೆ ಅನುಗ್ರಹ ಮಾಡಿ ವಿಶೇಷವಾದಂಥ ಒಂದು ಮರಣವನ್ನು ಕೊಟ್ಟಿದ್ದಾರೆ. ಇನ್ನು ಅದ್ರ ಜೊತೆಯಲ್ಲಿ ಜೀವನ ಪರ್ಯಂತ ಅವರು ದಾನಂ ಧಾತೃವಶಂ ಅಂತ, ದಾನ ಧರ್ಮ ಹೇಗೆ ಮಾಡಬೇಕು ಅಂತಂದ್ರೆ ಅದನ್ನು ಅವ್ರು ನೋಡಿ ಕಲಿಬೇಕು. ಯಾಕೆಂದ್ರೆ ಶಾಸ್ತ್ರದಲ್ಲಿ ಉತ್ತರಾದಂಥ ಸಂದರ್ಭದಲ್ಲಿ ಈ ವೈಕುಂಠ ಸಮಾರಾಧನೆ ದಿವಸ ಒಂದು ನಚಿಕೇತೋಪಾಖ್ಯಾನ ಹೇಳೋದು ಅಥವಾ ವಾಮನ ಚರಿತ್ರೆ ಹೇಳೋದು ಅಂತಿದೆ. ಈ ಎರಡು ಚರಿತ್ರೆ ಪೂರ್ತಿ ಹೇಳೋಕ್ಕೆ ಸಮಯ ಇಲ್ಲ. ಆದರೂ ಆ ಚರಿತ್ರೆ ಯಾಕೆ ಹೇಳೋ ಅಭ್ಯಾಸ ಇದೆ ಶಾಸ್ತ್ರದಲ್ಲಿ ಶ್ರಾದ್ದದ ದಿವಸ ಅಂದರೆ ಕಾಟಕೋಪನಿಷತ್ ಪಾರಾಯಣ ಮಾಡೋದು ನಮ್ಮಲ್ಲಿ ಪದ್ಧತಿ. ದಾನ ಯಾರು ಕೊಡಬೇಕು, ಹೇಗೆ ಕೊಡಬೇಕು, ಎಂಥ ಪದಾರ್ಥ ಕೊಡಬೇಕು ಅನ್ನೋದನ್ನ ವಿಸ್ತೃತವಾಗಿ ವಾಮನ ಚರಿತ್ರೆಯಲ್ಲಿ ಕೂಡ ಬಲಿಚಕ್ರವರ್ತಿ ಕೊಟ್ಟ ದಾನದ ಮಹಿಮೆ. ನಚಿಕೇತೋಪಾಖ್ಯಾನ ಅದಕ್ಕಾಗಿ ಹುಟ್ಟಿದ್ದು, ಕಾಟಕೋಪನಿಷತ್ ಹುಟ್ಟಿದ್ದು ಅದಕ್ಕಾಗಿ. ದಾನ ಅಂತಕ್ಕಂಥದ್ದು ಉತ್ಕೃಷ್ಟವಾದಂಥ ದಾನ ಕೊಡಬೇಕು. ದಾನ ಏನೋ ನಾನು ಕಾಟಾಚಾರ ಕೊಟ್ಟೆ, ನಮ್ಮನೇಲಿ ವೇಸ್ಟ್ ಆಗಿತ್ತು ಕೊಟ್ಟೆ ಅಂತ ಆಗಬಾರ್ದು. ಹಾಗೆ ಈ ಮಾಧವಾಚಾರ್ಯ ಬಗ್ಗೆ ಹೇಳೋದು ಯಾಕೆ ಹೇಳ್ತಿದ್ದೀನಿ ದಾನ ಅಂದರೆ, ಅವರು ಶ್ರೀನಾಥ ತೀರ್ಥರ ಆರಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು ಒಂದು 30-35 ವರ್ಷ ಅವರು ಮಾಡ್ಕೊಂಡು ಬಂದಿದ್ದಾರೆ. ಸುಮ್ಮನೆ ಆರಾಧನೆ ಮಾಡ್ತೀನಿ, ಒಂದು 5 ಜನ ಬ್ರಾಹ್ಮಣ ಕರೆದು ಅಲಂಕಾರ ಮಾಡ್ತೀನಿ ಅನ್ನೋದಲ್ಲ. ಅದು ಸಾಮಾನ್ಯವಾಗಿ ಧನುರ್ಮಾಸದಲ್ಲೇ ಬರ್ತದೆ. ಆ ಧನುರ್ಮಾಸದಲ್ಲಿ ಬಂದಂಥ ಬ್ರಾಹ್ಮಣರಿಗೆ ಯಾವ ರೀತಿಯಲ್ಲಿ ಆ ಮಾಸಧರ್ಮ ಸಹಿತವಾಗಿ ಆ ಬ್ರಾಹ್ಮಣರೆಲ್ಲ ಸಂತೃಪ್ತಿ ಹೊಂದಬೇಕು, ಆ ಸಂತೃಪ್ತಿ ಹೊಂದಿ ಹರಿಸಬೇಕು. ಆ ರೀತಿ ಅವರಿಗೆ ಎಷ್ಟು ಕೊಟ್ಟರು ತೃಪ್ತಿ ಇಲ್ಲ. ಏನೋ ಬಂದ್ರು, ಏನೋ ಕೊಟ್ಟೆ, ಏನೋ ಇತ್ತು ಕೊಟ್ಟೆ ಅಂತಿಲ್ಲ. ಆದ್ರಿಂದ ಅವರು ದಾನ ಮಾಡೋದ್ರೊಳಗೆ ಅವರಂತ ನಿಸ್ಸೀಮರು ಯಾರಿಲ್ಲ. ಆ ದಾನ ಯಾರು ಮಾಡೋದು, ಯಾರೋ ಒಬ್ಬನ ಕರೆಯೋದು, ತನಗೆ ಬೇಕಾದವ್ರನ್ನ ಕರೆಯೋದು ಕೊಡೋದು ಅಲ್ಲ. ಸದಾಚಾರಿಗಳಾಗಿರ್ಬೇಕು, ಶಾಸ್ತ್ರವೇತ್ತರಾಗಿರ್ಬೇಕು, ಅಂತ ಯೋಗ್ಯರಾಗಿರ್ತಕ್ಕಂಥ ಸದಾಚಾರಿಗಳಾಗಿರ್ತಕ್ಕಂಥ ಯೋಗ್ಯರಾಗಿರ್ತಕ್ಕಂಥ ಬ್ರಾಹ್ಮಣಗಳನ್ನೆಲ್ಲ ಕರೆದು ದಾನ ಮಾಡೋದು. ಅಂತ ದಾನವನ್ನ ವಿಶೇಷವಾಗಿ ಮಾಡ್ತಾ ಇದ್ದಂಥ ವ್ಯಕ್ತಿ ಅವ್ರಿಗೊಂದು ಕೊನೆಗೆ ಅಂತಿಮವಾಗಿ ಒಂದು ಇಚ್ಛೆ ಇದೆ. ಈ ಆರಾಧನೆ ಮಾಡೋದ್ರ ಜೊತೆಯಲ್ಲಿ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವದಲ್ಲಿ ಚಂದ್ರಿಕಾದ ಒಂದು ವಿಷಯ ತಗೊಂಡು ಅದನ್ನೊಂದು ಸಭಾ ಮಾಡಬೇಕು ಅಂತ ಬಹಳ ಇತ್ತು. ನಾನು ಹರಿದಾಸ್ ಭಟ್ರ ಹತ್ರ ಮಾತಾಡಿದ್ದೆ. ಪೂರ್ವ ಪಕ್ಷಕ್ಕೊಂದು 5 ಜನ, ಸಿದ್ಧಾಂತಕ್ಕೊಂದು 5 ಜನ ಅವರನ್ನು ಅಧ್ಯಕ್ಷತೆ ಮಾಡಿ ಚಂದ್ರಿಕಾದ ಬಗ್ಗೆ ಒಂದು ಸಭಾ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಎಲ್ರಿಗೂ ಬೇರೆ ಬೇರೆ ಆಸೆ ಇರ್ತದೆ. ಈ ತರದ ಆಸೆ ಬರೋದು ಬಹಳ ಕಷ್ಟ. ಯಾಕೆಂದ್ರೆ ಅವರಿಗೆ ನನ್ನ ಜೀವಿತದಲ್ಲಿ ಇದೊಂದು ಆಗ್ಬೇಕಾಚಾರ್ಯ, ಇದೊಂದು ಆಗ್ಬೇಕಾಚಾರ್ಯ ಅಂತ ಈಚೆಗಂಕ ಬಹಳ ಹೇಳೋರು. ಅದನ್ನ ನಾನು ಹರಿದಾಸ್ ಭಟ್ರ ಹತ್ರ ಮಾತಾಡಿದ್ದೆ. ಸಮಯ ಸಂದರ್ಭ ಆಗಲಿಲ್ಲ. ನಾನು ಸತ್ಯವರ್ತಿ ಹತ್ರ ಈ ವಿಷಯ ಮಾತಾಡಿದ್ದೀನಿ. ಮುಂದಿನ ಈ ವರ್ಷ ಆಗೋದ್ರೊಳಗೆ ಅವರ ಈ ಆಸೆ ಪೂರ್ತಿಯಾಗಿ. ಯಾಕೆಂದ್ರೆ ಸದಿಚ್ಛೆ, ಇಚ್ಛೆ ಅನ್ನೋದು ಏನೇನೋ ಇಚ್ಛೆ ಬಂತು ಅಂತ ಆಗಬಾರ್ದು.
ಆದಷ್ಟು ಬೇಗ ಮಾಡಿ ಬರಲಿ ಅಂತ ಸದಿಚ್ಛೆ ಆದಷ್ಟು ಬೇಗ ಪೂರ್ಣ ಆಗಲಿ. ಎಲ್ಲ ಬಂದಂತ ಬ್ರಾಹ್ಮಣರು ಕೂಡ ಶಾಸ್ತ್ರವೇತ್ತರಿದ್ದೀರಿ, ಅವರಿಗೆ ಸದ್ಗತಿ ಆಗಲಿ ಅಂತ ಹೇಳಿ ನೀವೆಲ್ಲರೂ ಒಕ್ಕೋರ್ಲಿನಿಂದ ಅನುಗ್ರಹ ಮಾಡಿ. ಅನೇನದಾನೇನ ಯಜಮಾನಸ್ಯ ಪಿತುಃ ಶಾಶ್ವತ ಪೂರ್ಣವಸ್ತ್ರಂ ಚಾರುಚಿತ್ರಂ ದೇವಾನಾಂ ಪ್ರೀತಿವರ್ಧನಂ ಸುಖಸ್ಪರ್ಶಕರಂ ಯಸ್ಮಾತ್ ಅಪಶ್ಯಾಮಿ ಅನೇನದಾನೇನ ಯಜಮಾನಸ್ಯ ಪಿತುಃ ಶಾಶ್ವತ ದಂದಾಸಕಲಾರಾಧನೈಸ್ವಚ್ಛಿತಮಸ್ತು ಅಜ್ಞಃ ದಂದಾಸಕಲಾರಾಧನೈಸ್ವಚ್ಛಿತಮಸ್ತು ಫಲಂ ಮನೋರಥಫಲಂ ಪ್ರಬಂಧಂ ಶಾಂತಿಂ ನಮಸ್ತೆ ಕಾರಣಾಂತಿಯೋ ಹಿರಣ್ಯಕರ್ಮಂ ಹೇಮಮೇನ ಅನೇನ ಭೋಜನಂತೆ ಅನೇನದ
ಪ್ರಯಚ್ಛನೆ ಪ್ರಯಚ್ಛತು ಗುರುದಾನೇನ ಸಮಯಕ್ಕೆ ಪ್ರತೀರತು ಓಂ ಗೋಪಿ ಚಂದ್ರಪಾದನ್ನ ವಿಜಯಮುಖವಾದ ಕ್ರಾಂತಿಕರ್ಮಸ್ತೆ ಗೋಪುರಾನ್ ಮುಕ್ತಿದೋಪವ ಪ್ರದ್ಯುಮ್ನ ಮತ್ತು ಶಿವಧನಿಗೆ 7 ಫಲದಾನ ನೇನದಾನೇನ ಫಲದಾನೇನ ಯಜಮಾನಸ್ಯ ಇದು ಶಾಸ್ತ್ರದ ಪ್ರಾಪ್ತಿರ್ ಭುಜಾದಿ ಭವಂತೋ ಮನಂತೋ ನೇನದಾನೇ ಅನುಪುಜರಾಗಿ ಬ್ರಾಹ್ಮಣರು ಮುತ್ತೈದೆಯರು ಸಂತೋಷವಾಗಿ ಕೂತಿದ್ದಾರೆ. ಎಲ್ಲರಿಗೂ ಭಕ್ತಿಯಿಂದ ನಮಸ್ಕಾರ ಮಾಡಿ, ಇಂಥ ಬ್ರಾಹ್ಮಣರು ಯಾವಾಗಲೂ ಸಿಗಲ್ಲ. ಎಲ್ಲರೂ ನೋಡಿ ಸಂತೋಷ ಪಡೀತಾರೆ.